ತಮಿಳುನಾಡಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರ. ಕಾಂಗ್ರೆಸ್ ಅಭ್ಯರ್ಥಿ ಪರ ಡಿಕೆಶಿ ಭರ್ಜರಿ ಕ್ಯಾಂಪೇನ್. ತಮಿಳುನಾಡಿನಲ್ಲೂ ಡಿಕೆ ಸಿಎಂ ಆಗಬೇಕೆಂಬ ಘೋಷಣೆ. ತಮಿಳುನಾಡಿನಲ್ಲಿ ಏಪ್ರಿಲ್ 23ರಂದು ವಿಧಾನಸಭಾ ಎಲೆಕ್ಷನ್ ನಡೆಯಲಿದ್ದು ಪ್ರಚಾರದ ಅಬ್ಬರ ಜೋರಾಗಿದೆ. ರಾಜ್ಯದ ಕಾಂಗ್ರೆಸ್ ನಾಯಕರು ತಮಿಳುನಾಡಿನಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಮಿಳುನಾಡಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇಂದು ತಮಿಳುನಾಡಿನ ಥಳಿ ವಿಧಾನಸಭೆ ಕ್ಷೇತ್ರದ ಕೆಲಮಂಗಲದಲ್ಲಿ ಡಿಕೆಶಿ ಭರ್ಜರಿ ಕ್ಯಾಂಪೇನ್ ನಡೆಸಿದರು. ಹೌದು, ತಮಿಳುನಾಡಿನ ಥಳಿ ವಿಧಾನಸಭೆ ಕ್ಷೇತ್ರದ ಕೆಲಮಂಗಲದಲ್ಲಿ ಅಭ್ಯರ್ಥಿ ರಾಮಚಂದ್ರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಂಪೇನ್ ನಡೆಸಿದ್ದು, ಅಭ್ಯರ್ಥಿ ಪರ ಶಿವಕುಮಾರ್ ಮತಯಾಚಿಸುವಂತೆ ಮನವಿ ಮಾಡಿಕೊಂಡರು. ಪ್ರಚಾರದ ವೇಳೆ ಡಿಕೆಶಿ ಮಾತನಾಡುವುದಕ್ಕೆ ಮುಂದಾಗ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆಶಿ ಅಂತ ಜನರು ಘೋಷಣೆ ಕೂಗತೊಡಗಿದ್ರು. ಇನ್ನು ಪ್ರಚಾರದ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕರ್ನಾಟಕದಲ್ಲಿ ಯಾವ ಯೋಜನೆಗಳನ್ನ ಜಾರಿ ಮಾಡಿದೀವಿ ಆ ಯೋಜನೆಗಳನ್ನ ತಮಿಳುನಾಡಿನಲ್ಲೂ ಜಾರಿಗೆ ತರ್ತೀವಿ ಅಂತ ಬಹಿರಂಗ ಪ್ರಚಾರದಲ್ಲಿ ಘೋಷಿಸಿದರು. ಗ್ಯಾರಂಟಿ ಯೋಜನೆಗಳ ಜಾರಿ ಬಗ್ಗೆ ಇಂಡಿಯಾ ಒಕ್ಕೂಟದ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದೀವಿ. ಹೀಗಾಗಿ ನಮ್ಮ ಅಭ್ಯರ್ಥಿ ರಾಮಚಂದ್ರಗೆ ಮತ ಹಾಕುವಂತೆ ಮನವಿ ಮಾಡಿದ್ರು. ನಿಮ್ಮ ಸ್ನೇಹಿತರೆಲ್ಲ ಕರ್ನಾಟಕದಲ್ಲಿದ್ದಾರೆ. ನಿಮ್ಮೆಲ್ಲ ಜನ ಕರ್ನಾಟಕ ಇಲ್ಲೂ ಬರ್ತಾರೆ, ಅಲ್ಲೂ ಹೋಗ್ತಾ ಇದ್ದಾರೆ. ನಾವೇನು ಮಾತು ಕೊಟ್ಟು ನಿಮ್ಮಲ್ಲಿ ಟೌನ್ ಅಲ್ಲಿ ಮಾತ್ರ ಈ ಬಸ್ಸು ಹೋರಾಟ ಮಾಡೋದಿತ್ತು ಫ್ರೀಯಾಗಿ. ರಾಮಲಿಂಗಾರೆಡ್ಡಿಯವರು ಮಂತ್ರಿ, ಅವರೇ ಇಲ್ಲಿದ್ದಾರೆ. ಶಕ್ತಿ ಯೋಜನೆ ಅಂತ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಪ್ರಯಾಣ ಮಾಡುವಂತಹ ಕಾರ್ಯಕ್ರಮವನ್ನು ತಂದು 5 ಗ್ಯಾರಂಟಿಲಿ ಈಗ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಪ್ರಯಾಣ ಮಾಡ್ತಾ ಇದ್ದಾರೆ ತಾನೇ. ಈಗ ಡಿಎಂಕೆ ಪ್ರಣಾಳಿಕೆಯಲ್ಲಿ, ನಮ್ಮೆಲ್ಲ ಒಕ್ಕೂಟದ ಪ್ರಣಾಳಿಕೆಯಲ್ಲಿ, ಇಂಡಿಯಾ ಅಲೈನ್ಸ್ ಪ್ರಣಾಳಿಕೆಯಲ್ಲಿ ಇವತ್ತು ಸ್ಟಾಲಿನ್ ಅವರು ಮತ್ತೆ ಹೆಣ್ಣುಮಕ್ಕಳಿಗೆ ಇಡೀ ತಮಿಳುನಾಡು ಬಸ್ನಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾವೇನು ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲೇ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಅದನ್ನ ನೋಡಿ 2,000 ಮಾಡಿದ್ವು. ಈಗ ಸ್ಟಾಲಿನ್ ಅವರು ಕೂಡ ಎಲ್ಲ ನನ್ನ ತಾಯಂದಿರಿಗೆ, ಕುಟುಂಬದ ಹೆಣ್ಮಕ್ಳಿಗೆ, ಮನೆ ಯಜಮಾನಿಯರಿಗೆ 1,000ರಿಂದ ಮತ್ತೆ ಈ ರಾಜ್ಯದಲ್ಲಿ ನೀವು ಇಲ್ಲಿ ನಮ್ಮ MLA ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಿಮ್ಮೆಲ್ಲರ ಹೆಣ್ಮಕ್ಳ ಅಕೌಂಟ್ಗೆ, ಹೆಣ್ಣು ಕುಟುಂಬದ ಕಣ್ಣು ಅವ್ರ ಅಕೌಂಟ್ಗೆ 2,000 ರೂಪಾಯಿ ನೇರವಾಗಿ ಹೋಗುವಂತ ಕಾರ್ಯಕ್ರಮ. ಅದಲ್ಲದೆ ಈಗ ತಾನೇ ಹೇಳಿದ್ರು, ಮನೆಯಲ್ಲಿ ಸಾಮಾನು, ಪಾತ್ರೆ ಇರ್ಬೋದು, ಟಿವಿ ಇರ್ಬೋದು, ಸ್ಟವ್ ಇರ್ಬೋದು, ಬಿಡಿ ಗ್ಯಾಸ್ ಅಂತೂ ಕತೆ ಹೋಯ್ತು. ಒಲೆನೇ ಗ್ಯಾರಂಟಿ ಮುಂದಕ್ಕೆ ಹೊಂಟೋಯ್ತು. ಗ್ಯಾಸ್ ಹೋಯ್ತು, ಒಲೆ ಬಂತು. ಯಾರಿಂದ? ಮೋದಿಯವರಿಂದ ಬಂತು. ಮನೆಯಲ್ಲೆಲ್ಲ ಅಶೋಕ್ ಬಂದಿದಂತೆ ಕೇಳ್ಬೇಕಾಯ್ತು, ನಿನ್ ಗ್ಯಾಸ್ ಹೊಂಟೋಯ್ತು ಬಂತು ಇಲ್ಲಿ ಅಂತ. ನಾನು ಟೊಬ್ಬಿಕೋಟೆಗೆ ಬಂದಿರೋದು. ಈಗ 8,000 ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಡಿಎಂಕೆ ಪಕ್ಷ, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಯಾವತ್ತಾರು ಒಂದು ಮಾತು ಕೊಟ್ರೆ ನುಡಿದಂತೆ ನಡೆಯುವಂತ ಪಕ್ಷಗಳು ಇದು ಈ ದೇಶದ ಇತಿಹಾಸದಲ್ಲಿ. ಈಗ ರೈತರಿಗೆ ನಾವು ಕೂಡ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ನೀವೆಲ್ಲ ರೈತರು ಮಕ್ಕಳಿದ್ದೀರಿ, ನಿಮ್ಗೆಲ್ಲ ಕೂಡ ಮುಂಚಿತವಾಗಿ ಮೀಟರ್ ಇಲ್ಲದೆ ಫ್ರೀ ಕರೆಂಟ್, ಮೀಟರ್ಲೆಸ್ ಪಂಪ್ ಸೆಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಶ್ವಾಸನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಲ್ಲೇ ಪೆನ್ಷನ್ ಸ್ಕೀಮ್ ಅಲ್ಲೂ ಕೂಡ 2,000 ರೂಪಾಯಿ ಕೊಡೋದು ಓಲ್ಡ್ ಏಜ್ ಪೆನ್ಷನ್ಗೆ.
ಹ್ಯಾಂಡಿಕ್ಯಾಪ್ಡ್ಗೆ 2,500 ರೂಪಾಯಿ ಕೊಡೋದು, ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ತಮಿಳುನಾಡಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಆನೇಕಲ್ ಶಿವಣ್ಣ, ನಂಜೇಗೌಡ, ಎಂಎಲ್ಸಿ ರಾಮೋಜಿಗೌಡ, ಹೊಸೂರು ಶಾಸಕ ಪ್ರಕಾಶ್ ಸೇರಿ ಹಲವು ಮಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತಮಿಳುನಾಡು.